ಫಸ್ಟ್ ಮೋಟೋ ವ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಳ್ಳೆ ಫೇಸ್ ತೋರಿಸ್ಬೇಕಲ್ಲ ಕ್ಯಾಮ್ರಾಗೆ. ನಮಸ್ಕಾರ ಗುರು, ನಾನು ಇವತ್ತು ಬಂದಿದ್ದೀನಿ DJI Osmo ಕ್ಯಾಮ್ರಾನ ಅನ್ಬಾಕ್ಸಿಂಗ್ನ ಅನ್ಬಾಕ್ಸಿಂಗ್ ಮಾಡೋಕ್ಕೆ. ನಮ್ಮ ಮನೇಲಿ ಚೈಲ್ಡ್ ಲೇಬರ್ ಒಬ್ಬ ಅವನೇ. ನಾವು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಮ್ ಗೇಟ್ ತೆಗಿಯೋದು ಹಾಕೋದು ಎಲ್ಲ ಒಂದೇ. ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ ಅವನು. ESI PF ಎಲ್ಲ ಕಟ್ಟಾಗಿ ನಾವು ಆಚೆ ಹೋಗ್ಬೇಕಾದ್ರೆ ಬೈಕಲ್ಲಿ ಒಂದು ರೌಂಡ್ ಹಾಕ್ಸ್ಕೊಂಬತ್ತೀವಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? 2 ಬಾಕ್ಸ್ ಬಂದಿದೆ ಫ್ರೆಂಡ್ಸ್. Osmo Action Pro ಕ್ಯಾಮ್ರಾದೊಂದು ಮತ್ತು ಆಕ್ಸೆಸರಿದೊಂದು, ಜೊತೆ ಒಂದು ಸ್ಟಿಕ್ ಒಂದು ಬಂದಿದೆ, ಸೆಲ್ಫಿ ಸ್ಟಿಕ್ಕು. ತುಂಬ ಉದ್ದ ಬಂದ್ಬಿಟ್ಟಿದೆ, ಫ್ರೇಮ್ಗಿಂತ ಆಚೆ ಹೋಗ್ತಾಯ್ತಾನ. ಅದೇ ನೆಕ್ಸ್ಟು ಆಕ್ಸೆಸರೀಸ್ ಓಪನ್ ಮಾಡೋಣ, ಕ್ಯಾಮ್ರಾ ಆಮೇಲೆ ಓಪನ್ ಮಾಡೋಣ. ಆಕ್ಸೆಸರೀಸಲ್ಲಿ ನೀವು ಚಾರ್ಜಿಂಗ್ ಕೇಬಲ್ ಒಂದು ನೋಡ್ಬೋದು, ಅಡಾಪ್ಟ್ರು, ಇದು ಬ್ಯಾಟ್ರಿ ಕೇಸ್ ಗೈಸ್. ಇದ್ರೊಳಗಡೆ ನೀವು ಚಾರ್ಜಿಂಗ್ ಹಾಕ್ಕೊಬೋದು. 3 ಬ್ಯಾಟ್ರಿ ಇರುತ್ತೆ, ಒಂದು ಖಾಲಿ ಆದಮೇಲೆ ಇನ್ನೊಂದು ಹಾಕ್ಕೊತಾ ಇರ್ಬೋದು. ಅದ್ರ ಜೊತೆ 1-2 ಸ್ಟಿಕ್ಕರ್ಸ್ ಬಂದಿದೆ DJI ಇದು. ಏನೋ ಸ್ಕ್ಯಾನರ್ ಕೋಡೆಲ್ಲ ಇದೆ. ಇದು ಲೆನ್ಸದು ಕ್ಯಾಪ್ ಅನ್ಕೊತೀನಿ ಗೈಸ್, ಕ್ಯಾಪ್ ಒಂದು ಬಂದಿದೆ. ಬನ್ನಿ ಇವಾಗ ಮೇನು ಕ್ಯಾಮ್ರಾ ಓಪನ್ ಮಾಡೋಣ. ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಕೇಸ್ ಬಂದಿದೆ, 2 ಕ್ಲಿಪ್ ಇದೆ ಎಕ್ಸ್ಟ್ರಾ. ಇದು ಮೌಂಟು ಹೆಲ್ಮೆಟ್ಗೆ ಫಿಕ್ಸ್ ಮಾಡೋದು. ಇದು ಮೇನ್ ಕ್ಯಾಮ್ರಾ ಈ ಥರ ಇದೆ, ಬ್ಯಾಟ್ರಿನೇ ಹಾಕಿಲ್ಲ. ಇಲ್ಲಿದೆಲ್ಲ ಇಲ್ಲಿ ಬ್ಯಾಟ್ರಿ ಹಾಕೋದು. ಆಲ್ರೆಡಿ ಮೆಮೊರಿ ಕಾರ್ಡ್ ಹಾಕಿದ್ದೀನಿ. ಈ ಮೆಮೊರಿ ಕಾರ್ಡು ಇದೇ ಹಾಕಿ. ಈ ಕ್ಯಾಮ್ರಾದಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು ಸ್ಟ್ಯಾಂಡರ್ಡ್ ಕಾಂಬೋ, ಇನ್ನೊಂದು ಅಡ್ವೆಂಚರ್ ಕಾಂಬೋ. ನಾನು ಅಡ್ವೆಂಚರ್ ಕಾಂಬೋಗೆ ಹೋದೆ. 2 ಬ್ಯಾಟ್ರಿ ಎಕ್ಸ್ಟ್ರಾ ಬರುತ್ತೆ. ಸ್ಟ್ಯಾಂಡರ್ಡ್ ಕಾಂಬೋ ಆದ್ರೆ ಒಂದೇ ಒಂದು ಬ್ಯಾಟ್ರಿ ಬರುತ್ತೆ, ಕೇಸ್ ಬರುತ್ತೆ ಅಷ್ಟೇ. ನೀವು ಅಷ್ಟೇ ತಗೊಳ್ಳೋಗಿದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅಡ್ವೆಂಚರ್ ಕಾಂಬೋಗೆ ಹೋಗಿ. ಈ ಕ್ಯಾಮ್ರಾದಲ್ಲಿ ಇಲ್ಲಿ ಪವರ್ ಬಟನ್ ಸಿಗುತ್ತೆ, ಮತ್ತೆ ಇಲ್ಲೊಂದು ಬಟನ್ ಇರುತ್ತೆ. ಇದು ನೀವು ವಿಡಿಯೋ ಫೋಟೋ ಚೇಂಜ್ ಮಾಡ್ಕೊಬೋದು. ಮತ್ತೆ ಇಲ್ಲಿ ಸಿಪ್ಲಿಂದ ಒಂದು ಸ್ಲಾಟ್ ಇದೆ, ಇಲ್ಲಿಗೆ ನೀವು ಮೈಕು ಅಡ್ಜಸ್ಟ್ ಮಾಡ್ಕೊಬೋದು, ಚಾರ್ಜಿಂಗ್ ಹಾಕೊಬೋದು ಬ್ಯಾಟ್ರಿನ. ಮತ್ತು ಇದು ಲೆನ್ಸ್ ಓಪನ್ ಲೆನ್ಸ್ ಗೈಸ್, ನೀವು ಓಪನ್ ಮಾಡ್ಕೊಂಡು ಬೇರೆ ಲೆನ್ಸ್ ಹಾಕೊಬೋದು. ನೋಡಿ ಆನ್ ಮಾಡ್ರೆ ಈ ಥರ ಪ್ರಿಂಟು ಬ್ಯಾಕ್ 2 ಬರುತ್ತೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಸೆಲ್ಫಿ ವಿಡಿಯೋ, ಈ ಥರ ಸೆಲ್ಫಿ ವಿಡಿಯೋ ಮಾಡ್ಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಇಲ್ಲೂ ಡಿಸ್ಪ್ಲೇ ಇರುತ್ತೆ ಮತ್ತು ಇಲ್ಲೂ ಡಿಸ್ಪ್ಲೇ ಇರುತ್ತೆ, ನೋಡ್ಕೊಂಡು ಮಾಡ್ಬೋದು. ಬಿಲ್ಡ್ ಕ್ವಾಲಿಟಿ ಮಾತ್ರ ಬೆಂಕಿ ಐತೆ ಗೈಸ್. ವಿಡಿಯೋ ಕ್ವಾಲಿಟಿನೂ ಅಷ್ಟೇ ಬೆಂಕಿ ಬರ್ತೈತೆ, ಚಿಕ್ಕದಾಗಿದ್ರೂ ಕ್ವಾಲಿಟಿ ಮಾತ್ರ ಬೆಂಕಿ ಬರ್ತೈತೆ. ನೀವು ಏನಾದರೂ ಹೆಲ್ಮೆಟ್ ಕ್ಯಾಮ್ರಾ ಬೇಕು ಅಂತಂದರೆ GoPro ಹೋಗಬೇಡಿ, DJI ತಗೊಳ್ಳಿ. ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಇದು, ಮತ್ತು ಯೂಶುವಲ್ ಫ್ರೆಂಡ್ಲಿ ಆಗಿರುತ್ತೆ. ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಚೆನ್ನಾಗಿದೆ. ಒಂದ್ಸರಿ ನೀವು ರಿವ್ಯೂಸ್ ನೋಡಿ, DJI ಮತ್ತು GoPro ಕ್ಯಾಮ್ರಾದ ರಿವ್ಯೂಸ್ ನೋಡ್ಕೊಂಡು ಆಮೇಲೆ ತಗೊಳ್ಳಿ. ಈ ಕ್ಯಾಮ್ರಾ ನೋಡಕ್ ಚಿಕ್ಕದಾಗಿದ್ರು ಕ್ವಾಲಿಟಿ ಮಾತ್ರ ಬೆಂಕಿ ಐತೆ ಇದ್ರಲ್ಲಿ. ಈ ಒಂಥರ ಹೆಂಗಂದ್ರೆ ಕುಳ್ಳುಗಿರ್ತಾರಲ್ಲ ಹುಡುಗಿರು, ಆ ತರ ನೋಡಕ್ ಕುಳ್ಳುಗಿದ್ರು ಆಟಿಟ್ಯೂಡ್ ಜಾಸ್ತಿ ಇರ್ತದೆ ಅವ್ರ ಹತ್ರ. ಅದೇ ತರ ಈ ಕ್ಯಾಮ್ರಾ ನೋಡಕ್ ಚಿಕ್ಕದಾಗಿದ್ರು ಮಸ್ತ್ ಕ್ವಾಲಿಟಿ ಕೊಡ್ತೈತೆ. ಏನು ಇಲ್ಲಪ್ಪ ಅಲ್ಲಿ. ವಾಟ್ ಬೇಬ್? ನೀರ್ ಹಾಕ್ತೀಯ? ಆಕ್ಚುಲಿ ಇದೊಂದು ವಾಟರ್ ಪ್ರೂಫ್ ಕ್ಯಾಮ್ರಾ, ನೀರೊಳಗೆ ಬಿದ್ರು ಏನಾಗಲ್ಲ. ಎಷ್ಟು ವಾಟರ್ ಪ್ರೂಫ್ ಅಪ್ಪ ಅಂದ್ರೆ ಮಳೆಯಲ್ಲಿ ನಾನು ನಿಂತ್ಕೊಂಡು ನೆಂದ್ರು ನನ್ನ ರೆಕಾರ್ಡ್ ಮಾಡ್ತಾ ಇರ್ತೈತೆ. ಇದು ಇವನ್ ಹತ್ರ ಕಡೆ ರೆಕಾರ್ಡ್ ಮಾಡ್ತಾ ಇರ್ತೈತೆ, ಬಟ್ ಮಳೆಯಲ್ಲಿ ಕಣ್ಣೀರ್ ಕಾಣಿಸಲ್ಲ ಅಷ್ಟೇ. ಕ್ಯಾಮ್ರಾ ಕೇಸು ಇದು ಸ್ಲಿಮ್ ಬಾಡಿ. ಕ್ಯಾಮ್ರಾ ಸೇಫ್ಟಿ ಆಗಿರ್ಬೇಕಂದ್ರೆ ಈ ಕೇಸ್ ಒಳಗೆ ಹಾಕೊಬೇಕು. ಈ ಕೇಸ್ ಯೂಸ್ ಮಾಡ್ಕೊಂಡೆ ನಾವು ಹೆಲ್ಮೆಟ್ಗೆ ಹಾಕೊಬೇಕು. ಬನ್ನಿ ಕೇಸ್ಗೆ ಹಾಕ್ರಿ ಯಾವ ಥರ ಇರ್ತದೆ ನೋಡೋಣ. ನೋಡಿ ಸೇಮ್ ಈ ಥರ ಹಾಕ್ತಾ ಇದ್ದೀನಿ, ಕಷ್ಟ ಆಗ್ತದೆ ಸ್ವಲ್ಪ. ಈ ಥರ ಓಪನ್ ಮಾಡ್ಕೊಂಡು ಆಮೇಲೆ ಒಳಗಡೆ ದೂರಿಸ್ಬೇಕು. ಆಮೇಲೆ ಲಾಕ್ನಿಂಗ್ ಕ್ಲಿಕ್ಕಿಂಗ್ ಹಾಕಿದ್ರೆ ಎಲ್ಲೂ ಕೇಸ್ ಅಲ್ಲಾಡೋದೇ ಇಲ್ಲ. ಇಲ್ಲಿ ನೋಡ್ಕೊಳ್ಳಿ,
ಇಲ್ಲಿ DJ ಅಂತ ಇರುತ್ತೆ ಲೋಗೋ, ಆ ಥರನೇ ಹಾಕ್ಬೇಕು. ಆಗ ಕ್ಲಿಕ್ ಆಗಿ ಕರೆಕ್ಟಾಗಿ ಕುತ್ಕೊಳುತ್ತದು. ಹೆಲ್ಮೆಟ್ ಹಾಕ್ಕೊಂಡು ಈ ಥರ ಯೂಸ್ ಮಾಡ್ಬೋದು. ಈ ಥರ ಇರೋದನ್ನ ನಿಮಗೆ ರೀಲ್ಸ್ ಮಾಡಬೇಕಂತಂದರೆ ಹಿಂಗೆ ಇಷ್ಟೇ ಜಸ್ಟ್ ಒಂದು ಓಪನಲ್ಲಿ ಈ ಥರ ಹಾಕ್ಕೊಂಡು ರೀಲ್ಸು ಮಾಡ್ಕೊಬೋದು. ಇದೊಂದು ಒಳ್ಳೆ ಫೀಚರ್ ಗೈಸ್ DJಯಲ್ಲಿ. ಒಂದ್ಸಲಿ ಈ ಸ್ಟಿಕ್ಗೆ ಯೂಸ್ ಮಾಡ್ಕೊಂಡು ನೋಡೋಣ ಯಾವ ಥರ ಯೂಸ್ ಆಗುತ್ತೆ ಅಂತ. ಅದೇ ಸ್ಟಿಕ್ ಇಲ್ಲಿರುತ್ತಲ್ಲ, ಇದನ್ನು ಇವೆಲ್ಲರೂ ಮಧ್ಯದಲ್ಲಿ ಹಿಂಗೆ ನುಗ್ಸಿ ಎಲ್ಲಿಗೆ ಬೇಕು ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಆರಾಮಾಗಿ ನೋಡಿ. ಇದು ನಮ್ಮ ಹುಡುಗರು ಮಾಡ್ತಾ ಇರೋದು. ನಮಸ್ತೆ ಸರ್. ಬೇಕು ಅಂತಂದರೆ ಹಿಂಗೆ ತಿರ್ಗಿಸ್ಕೊಂಡು ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಸೆಟ್ ಮಾಡಿಕೊಂಡು ಇಷ್ಟೇ ಗೈಸ್. ಅದೇ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕಾಣಿಸ್ತಾ ಇರುತ್ತೆ ನಾವು ಮಾಡ್ತಾ ಇರೋದು ನೋಡಿ. ಈ ಡಿಸ್ಪ್ಲೇಲೂ ಕಾಣಿಸುತ್ತೆ ಮತ್ತು ಈ ಡಿಸ್ಪ್ಲೇಲೂ ಕಾಣಿಸುತ್ತೆ. ಆರಾಮಾಗಿ ನೋಡ್ಕೊಂಡು ಲಾಗ್ ಮಾಡ್ಕೊಂಡು ಆರಾಮಾಗಿರ್ಬೋದು. ನಮ್ಮ ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾರ್ಕೆಟಲ್ಲಿ DJ ಹೆಂಗೆ ಗೋಪ್ರನ ಡಾಮಿನೇಟ್ ಮಾಡ್ತೋ ಅದೇ ರೀತಿ ನಮ್ಮ ಮನೇಲಿ ಇವನು ನನ್ನ ಡಾಮಿನೇಟ್ ಮಾಡ್ತಾ ಇದ್ದಾನೆ. ಅವನು ಹೇಗೆ ಹೇಳ್ತಾನೋ ಆಗ ನಾನು ಮನೇಲಿ ಕೇಳಬೇಕು. ಅಬ್ಬಾ ಹ್ಞೂ ನಂದು ಕ್ಯಾಮ್ರಾ. ನೀವು ನೋಡ್ತಾ ಇರ್ಬೋದು, ಕ್ಲಾರಿಟಿ ಚೆನ್ನಾಗಿ ಬರ್ತೈತೆ ಅಂದ್ಕೊಂಡಿದ್ದೀನಿ ವಿಡಿಯೋದು. ನಾವು ಸುಮ್ಮನೆ ಓದ್ತಾ ಇದ್ದೀರಪ್ಪ ನಿನ್ನ ವಿಡಿಯೋ ಮಾಡೋಕ್ಕ. ಹಾಂ, ಈ ಕ್ಯಾಮ್ರಾದ ನಿಖರವಾದ ಬೆಲೆ 35,000. ನನಗೆ ಇದು ಅಮೆಝಾನ್ ಬಿಗ್ ಬಿಲಿಯನ್ಸ್ ಡೇಯಲ್ಲಿ 31,000 ಬಂತು. ಕಾರ್ಡ್ ಆಫರ್ ಎಲ್ಲ ಹೋಗಿ 29,000ಗೆ ಇದು ನಮಗೆ ಸಿಕ್ತು ಈ ಕ್ಯಾಮ್ರಾ. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಆ್ಯಕ್ಚುಲಿ ಕ್ಯಾಮ್ರಾ ತಗೊಳಕ್ಕೆ ನಾನು ಒಂದು ಕಿಡ್ನಿ ಮಾರ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಡ್ರೋನ್ ತಗೊಳೋಣ ಅಂತಿದ್ದೀನಿ. ಆ ಡ್ರೋನ್ಗೆ ಇನ್ನೊಂದು ಕಿಡ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಿಡ್ನಿನೂ ಮಾಡ್ಬಿಡ್ತೀನಿ. ಜೋರಾಗಿ ಹೇಳ. ನಮ್ಮ ಹುಡುಗರು ಅವ್ರ ನೇಮ್ ಹೇಳ್ಬೇಕಂತ ಹೇಳ್ತಾರೆ. ಮನೋಜ್ ರಾಯಣ್ಣ ಅವರೇ ಈ ಕ್ಯಾಮ್ರಾ ತಗೊಳಕ್ ಕಾರಣ. ಅವರೇ ನನಗೆ ಹುಮ್ಮಸ್ ಕೊಟ್ಟಿದ್ದು, ಹುರಿದುಂಬಿಸಿದ್ದು ನನ್ನ ಕೈಲಾಗುತ್ತೆ ತಪ್ಪು ಅಂತ. ಓಕೆ ಫ್ರೆಂಡ್ಸ್, ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ಆವಾಗ ಬಿಲ್ಡಪ್ಗೆ ಎತ್ತಿ ಬಿಸಾಕ್ದ. ಈಗ ಒಂದೊಂದೇ ಆಯ್ತಾ ಇದ್ದೀನಿ ಫ್ರೆಂಡ್ಸ್. ಡೈಲಾಗ್ ಬೇರೆ ಬರ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.